ಈಗ ನಿಮ್ಮ ದ್ವಿತೀಯ PUCಯ ರಾಜ್ಯಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಈಗಾಗಲೇ ಹಿಂದೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಎಲ್ಲ ಉತ್ತರಗಳನ್ನು ದೀರ್ಘ ಉತ್ತರಗಳನ್ನು ತೋರಿಸಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ಮತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ದು ಇದರಲ್ಲಿ ಎಲ್ಲವನ್ನು ಲಿಖಿತವಾಗಿ ತೋರಿಸಲಾಗಿದೆ. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಗುರುತಿಸಿ. ಇದು 3 ಸದಸ್ಯರು. AITUC ಅನ್ನು ವಿಸ್ತರಿಸಿ. ನೋಡಿ, AITUC ಅಂತಂದರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಆದ ಕಾರಣ ಸಿ ಮಾತ್ರ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಅದನ್ನೇ ಇಲ್ಲಿ ಉತ್ತರಗಳನ್ನು ಕೊಡಲಾಗಿದೆ. 1ನೇದು ಸಿ, 3 ಸದಸ್ಯರು, 2ನೇದು ಕೂಡ ಸಿ ಇದೆ. ಇನ್ನು 3ನೇದು ನೋಡಿ, ಲೆಸಸ್ ಫೇರ್ ಎಂದರೆ ಮುಕ್ತ ಮಾರುಕಟ್ಟೆ. ಇಲ್ಲಿ ಉತ್ತರಗಳನ್ನು ನೀಡಲಾಗಿದೆ ನೋಡಿ. ವೆಸ್ಟ್ ಫಾಲಿಯಾ ಒಪ್ಪಂದ ಆದ ಇಸ್ವಿ 1648. ವೆಸ್ಟ್ ಫಾಲಿಯಾ ಒಪ್ಪಂದ ಆದ ಇಸ್ವಿ. ಪೆರಿಸ್ಟ್ರೋಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು. ನೋಡಿ, ಪದೇ ಪದೇ ರಿಪೀಟ್ ಆಗ್ತಾ ಇರ್ತವೆ ಇಲ್ಲಿ. ಇದನ್ನು ಕೂಡ ಪ್ರಿಂಟ್ ಆಗಿಬಿಟ್ಟಿದೆ ಅವ್ರದ್ದು. ನೋಡಿ, ಪರೀಕ್ಷೆ 2024ರಲ್ಲಿ ಇದನ್ನು ಕೇಳಿದ್ರು, ಈಗ ಮತ್ತೆ ಇದರಲ್ಲಿ ಕೇಳಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದನ್ನು ತಂದಿದ್ದಾರೆ. ಪೆರಿಸ್ಟ್ರೋಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಯಾರು? ಮಿಖಾಯಿಲ್ ಗೋರ್ಬಚೇವ್. ಇದನ್ನು ಅನೇಕ ಸಾರಿ ಕೇಳಿದ್ದಾರೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ನೋಡಿ, ಡ್ಯಾಶ್ ರಂದು ಪಕ್ಷಾಂತರ ನಿಷೇಧ ಕಾಯ್ದೆಯು ಜಾರಿಗೆ ಬಂದಿತು. ಇಲ್ಲಿ ಕೆಳಗಡೆ ಉತ್ತರಗಳಿವೆ. ಯಾವಾಗ ಜಾರಿಗೆ ಬಂತು? 1985ರಲ್ಲಿ ಜಾರಿಗೆ ಬಂತು. ನೋಡಿ, ನೀವು ಮಿನಿಮಮ್ ಒಂದು 360 ಪಿಕ್ಸೆಲ್ ಆದರೂ ಇಟ್ಕೊಂಡು ವಿಡಿಯೋ ಕ್ವಾಲಿಟಿ ಹೈ ಇಟ್ಕೊಂಡು ನೋಡಿದರೆ ಕ್ಲಿಯರಾಗಿ ಕಾಣುತ್ತೆ. ಮಿನಿಮಮ್ 360, ಅದೇನು ಭಾಳ ಹೆಚ್ಚಿಗೆ ಅಲ್ಲ. 360 ಇಟ್ಕೊಂಡ್ರೆ ಕಾಣುತ್ತೆ. ಇನ್ನು 480 ಅದು ಜಾಸ್ತಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. 1985ರಂದು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. ಡ್ಯಾಶ್ ರವರು ನರ್ಮದಾ ಬಚಾವೋ ಆಂದೋಲನದ ನಾಯಕರಾಗಿದ್ದರು. ಯಾರು? ಮೇಧಾ ಪಾಟ್ಕರ್. ಡ್ಯಾಶ್ ರವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳನ್ನು ಚಲಾಯಿಸುವರು. ಯಾರು? ರಾಷ್ಟ್ರಪತಿ. ಇನ್ನು 9ನೇದು ನೋಡಿ, ಡ್ಯಾಶ್ ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು. ಯಾವಾಗ? 2010ರಲ್ಲಿ. ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳು. ಯಾವುವು? NSG ಅಂತ ಕರೀತಾರೆ. ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳಿಗೆ NSG ಅಂತ ಕರೀತಾರೆ. ಹೊಂದಿಸಿ ಬರೆಯಿರಿ. ನೋಡಿ, ಹೊಂದಿಸಿ ಬರೆಯಿರಿದಲ್ಲಿ ನಿಮಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885. ಇಲ್ಲಿ ಉತ್ತರಗಳನ್ನು ಕೊಡಲಾಗಿದೆ, ನೀವು ನೋಡ್ಬೋದು. JPSC ಅನ್ನೋದು ಜಂಟಿ ಲೋಕಸೇವಾ ಆಯೋಗ, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋದೇ ಕನ್ನಡದಲ್ಲಿ ಜಂಟಿ ಲೋಕಸೇವಾ ಆಯೋಗ. ಭ್ರಷ್ಟಾಚಾರ ನಿಷೇಧ ಕಾಯ್ದೆ, ರಾಜ್ಯ ಲೋಕಸೇವಾ ಆಯೋಗ. ಡಿ ರಿಪಬ್ಲಿಕಾ ಅನ್ನೋದು ಜೇನ್ ಬೋರ್ಡಿನ್ ಅವರ ಒಂದು ಕೃತಿ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯಾವಾಗಾಯಿತು? ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಗೆ ಎಲ್ಲಿಂದ ಇದಾಗ್ತದೆ? UDHR, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ, UDHR. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು? ನೋಡಿ, 12ನೇ ಪ್ರಶ್ನೆ. ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು? ರಾಜ್ಯಾಂಗ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು. ಇಲ್ಲಿ ಉತ್ತರವನ್ನು ನೀವು ನೋಡಬಹುದು. ಆರ್ಥಿಕ ತಾರತಮ್ಯ ಅಂದ್ರೇನು? 13ನೇ ಪ್ರಶ್ನೆ. ಸಂಪತ್ತಿನ ಅಸಮಾನ ಹಂಚಿಕೆ ಉಳ್ಳವರು ಉಳ್ಳದವರ ಮೇಲೆ ಶೋಷಣೆ ಮಾಡುವ ಪ್ರಕ್ರಿಯೆಯನ್ನು ಆರ್ಥಿಕ ತಾರತಮ್ಯ ಎನ್ನುವರು. ಇನ್ನು 13ನೇ ಪ್ರಶ್ನೆ ಏನಿದೆ? ಸಾವಿತ್ರಿಬಾಯಿ ಫುಲೆ ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರ ರಾಜ್ಯದವರು. ನೋಡಿ, ಒಂದು ವಾಕ್ಯದಲ್ಲಿ ಬರೆಯಿರಿ ಎಂದಿದ್ದಾರೆ, ಆದ ಕಾರಣ ಆದಷ್ಟು ವಾಕ್ಯದಲ್ಲಿ ಬರೆಯುವುದೇ ಚೆನ್ನಾಗಿ ಅನಿಸುತ್ತೆ. ಇನ್ನು ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ? ಭಾರತ ಸಂವಿಧಾನದ 51ನೇ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ. ಇನ್ನು ಬಾಂಗ್ಲಾದೇಶ ಎಂದು ಉದಯಿಸಿತು? ಡಿಸೆಂಬರ್ 16, 1971ರಂದು ಬಾಂಗ್ಲಾದೇಶ ಉದಯಿಸಿತು. ಇನ್ನು ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂದಿದ್ದಾರೆ. ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದು ಪಕ್ಷ ಮಾತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆಗೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಮಾತ್ರ ಇದೆ, ಒಂದೇ ಪಕ್ಷ. ಇನ್ನು ಈ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗಿರುವ ಅರ್ಹತೆಗಳಾವುವು?
ನೋಡಿ, ಅರ್ಧ ಸದಸ್ಯರು 10 ವರ್ಷಗಳ ಆಡಳಿತಾತ್ಮಕ ಅನುಭವ ಹೊಂದಿರಬೇಕು. ಇನ್ನು ಅರ್ಧ ಸದಸ್ಯರು ವಿವಿಧ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿದವರಿದ್ದರೂ ಕೂಡ ನಡೆಯುತ್ತೆ. 18ನೇ ಪ್ರಶ್ನೆಗೆ ಉತ್ತರ. ಇನ್ನು 19ನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಸೇವೆಗಳನ್ನು ತಿಳಿಸಿ. ನೋಡಿ, ಇದು ಕೇಂದ್ರ ಸಚಿವಾಲಯದ ಕಟ್ಟಡ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಕೇಂದ್ರ ಸಚಿವಾಲಯದ ಕಟ್ಟಡ. ಕೇಂದ್ರ ಪಟ್ಟಿಯಲ್ಲಿ ಬರುವ ವಿಷಯಗಳ ಬಗ್ಗೆ ಸೇವೆಯನ್ನು ಸಲ್ಲಿಸೋದು ಮತ್ತು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಬರುವ ವಿವಿಧ ವಿಷಯಗಳ ಬಗ್ಗೆ ಸೇವೆಯನ್ನು ಸಲ್ಲಿಸುವುದು ಇದರ ಕರ್ತವ್ಯವಾಗಿದೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು? ನೋಡಿ, 20ನೇ ಪ್ರಶ್ನೆ. ನೋಡಿ, ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಬ್ರಿ ಕೃಷ್ಣಪ್ಪನವರು 1974ರಲ್ಲಿ ಸ್ಥಾಪಿಸಿದರು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ನೆರೆಹೊರೆ ಶಾಂತಿ ಸಮಿತಿಗಳು ಎಂದರೇನು? 21ನೇದ್ದು. ಕೋಮುವಾದ ಮತ್ತು ಹಿಂಸಾಚಾರವನ್ನು ನಿಯಂತ್ರಿಸಲು ವಿವಿಧ ಕೋಮುಗಳ ಮುಖಂಡರು ಸದಸ್ಯರಾಗಿರುವ ಸಮಿತಿಗಳನ್ನು ನೆರೆಹೊರೆ ಶಾಂತಿ ಸಮಿತಿಗಳು ಎನ್ನುವರು. ಇವು ಪೊಲೀಸ್ ಇಲಾಖೆಗೆ ಗಲಾಟೆಯ ಸಮಯದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸಹಕರಿಸುತ್ತವೆ. ನೋಡಿ, ಪೊಲೀಸ್ ಇಲಾಖೆಯವರ ಜೊತೆ ಕೂಡ್ಕೊಂಡೇ ಸಾರ್ವಜನಿಕರು ಕೂಡ್ಕೊಂಡು, ಮುಖಂಡರು ಕೂಡ್ಕೊಂಡು ಮಾಡಿರ್ತಾರೆ ಈ ಒಂದು ನೆರೆಹೊರೆ ಶಾಂತಿ ಸಮಿತಿಗಳನ್ನು. ಆವಾಗ ಏನಾದರೂ ಗದ್ದಲಗಳು ನಡೆದಾಗ ಪೊಲೀಸ್ ಇಲಾಖೆಯವರಿಗೆ ಈ ಒಂದು ಸಮಿತಿಗಳು ಸಹಕಾರವನ್ನು ನೀಡ್ತವೆ. ಇಂಡಿ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳನ್ನು ತಿಳಿಸಿ. 22ನೇ ಪ್ರಶ್ನೆ ನೋಡಿ, ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳು 2 ತಿಳಿಸಿ ಅಂದಿದ್ದಾರೆ. ನಾವು ಹಾಗೆ ಇಲ್ಲಿ ಇರಲಿ ಅಂತ ಬರೆದಿದ್ದೀನಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ರಾಷ್ಟ್ರೀಯ ಜನತಾದಳ, DMK, CPIM. ಯಾವುದಾದ್ರು 2 ಬರೆದ್ರು ನಡೀತದೆ. ಅಂತಾರಾಷ್ಟ್ರೀಯ ಸಂಬಂಧಗಳ 2 ಅನುಕೂಲಗಳನ್ನು ತಿಳಿಸಿ. ನೋಡಿ, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ, ಅನಗತ್ಯ ಮಿಲಿಟರಿ ಕಾರ್ಯಾಚರಣೆ ಮತ್ತು ಯುದ್ಧಗಳನ್ನು ತಡೆಗಟ್ಟುತ್ತದೆ, ಪ್ರಗತಿ ಮತ್ತು ಶಾಂತಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಿಕ್ಕೆ ಸಹಕರಿಸುತ್ತದೆ. ಇನ್ನು ಭಾರತ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರನ್ನು ಹೆಸರಿಸಿ. 24ನೇ ಪ್ರಶ್ನೆ ನೋಡಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಚಕ್ರವರ್ತಿ ರಾಜಗೋಪಾಲಾಚಾರಿ, VK ಕೃಷ್ಣ ಮೆನನ್. ಇವರಲ್ಲಿ ಯಾವುದಾದ್ರೂ 2 ಹೆಸರು ಹೇಳಿದ್ರು ಕೂಡ ನಡೆಯುತ್ತೆ. ಇನ್ನು ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ. ನೋಡಿ, ಲೋಕಸಭಾ ಚುನಾವಣೆಗೆ ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಲೂ ಕೇಳಬಹುದು. ಇಲ್ಲಿ ನೋಡಿ, ಇಲ್ಲಿ ನಂಬರ್ಗಳನ್ನು ನೀವು ಗಣನೆಗೆ ತೆಗೆದುಕೊಳ್ಳಬೇಡಿ. ಇಲ್ಲಿ 25ನೇ ಪ್ರಶ್ನೆ, ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ. ಭಾರತದಲ್ಲಿ ನೋಡಿ, ಲೋಕಸಭೆಗೆ ಮೊದಲ ಮಹಾ ಚುನಾವಣೆಯನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ಅಕ್ಟೋಬರ್ 1951ರಿಂದ ಫೆಬ್ರವರಿ 1952ರವರೆಗೆ ಪ್ರಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರಾದಂಥ ಸುಕುಮಾರ್ ಸೇನ್ರವರ ನಾಯಕತ್ವದಲ್ಲಿ ನಡೆಸಲಾಯಿತು. ಈ ಚುನಾವಣೆ ಮುಖ್ಯವೆಂದರೆ ಚುನಾವಣೆ ನಡೆದ ಒಟ್ಟು ಲೋಕಸಭಾ ಸದಸ್ಯರು 489, ಮತದಾರ ಸಂಖ್ಯೆ 17.6 ಕೋಟಿ ಇತ್ತು. ನೋಡಿ, ಅವಾಗ ಮತದಾನ ಮಾಡಿದವರ ಒಟ್ಟು ಸಂಖ್ಯೆ 10.5 ಕೋಟಿ. ಚುನಾವಣಾ ಕಣದಲ್ಲಿದ್ದ ರಾಜಕೀಯ ಪಕ್ಷಗಳು 70, ಅಭ್ಯರ್ಥಿಗಳು 1800. ಚುನಾವಣಾ ಫಲಿತಾಂಶ ನೋಡಿ, ಕಾಂಗ್ರೆಸ್ ಪಕ್ಷ 364 ಸ್ಥಾನಗಳೊಂದಿಗೆ ಗೆಲುವು. ಶೇಕಡಾವಾರು ಮತದಾನ 45%. ನೋಡಿ, ಇದನ್ನೆಲ್ಲ ಇದೇನು ಪ್ರಥಮ ಮಹಾ ಚುನಾವಣೆ ಲೋಕಸಭಾ ಚುನಾವಣೆ ನಡೀತು ಅನ್ನೋದ್ರ ಬಗ್ಗೆ ಇದು ಉತ್ತರ. ಇನ್ನು ರಾಜ್ಯಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಪಾತ್ರವನ್ನು ತಿಳಿಸಿ ಅಂತ ಕೇಳಿದ್ದಾರೆ. 26ನೇದು. ಅದನ್ನೇ ಪಟೇಲ್ ಸ್ಕೀಮ್ ಕುರಿತು ಟಿಪ್ಪಣಿ ಬರೆಯಿರಿ ಅಂತಲೂ ಕೇಳಬಹುದು. ಆದ ಕಾರಣ ಇದನ್ನೇ ಇಲ್ಲಿ ಈ ಉತ್ತರವನ್ನು ನಾನು ನೀಡಿದ್ದೀನಿ. 3 ಹಂತಗಳಲ್ಲಿ ನಡೆದ ಭಾರತ ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆ ಪಟೇಲ್ ಸ್ಕೀಮ್. ಆ ಹಂತಗಳೆಂದರೆ ಪ್ರಾಂತ್ಯಗಳೊಂದಿಗೆ ಸಣ್ಣ ರಾಜ್ಯಗಳ ವಿಲೀನ, ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡುವುದು. ಸುಮಾರು 216 ರಾಜ್ಯಗಳನ್ನು ಅವುಗಳಿಗೆ ಹೊಂದಿಕೊಂಡಿರುವ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡಲಾಯಿತು. ಉದಾಹರಣೆ, ಒರಿಸ್ಸಾದೊಂದಿಗೆ 24 ಸಂಸ್ಥಾನಗಳು, ಸೆಂಟ್ರಲ್ ಪ್ರಾವಿನ್ಸ್ನೊಂದಿಗೆ 14 ರಾಜ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ನೋಡಿ, ಇದು ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ನೀವು ಹೈ ಪಿಕ್ಸೆಲ್ನಲ್ಲಿ ವಿಡಿಯೋ ಕ್ವಾಲಿಟಿ ಜಾಸ್ತಿ ಇಟ್ಕೊಂಡ್ರೆ ಕಾಣುತ್ತೆ. ಮಿನಿಮಮ್ 360 ಅಥವಾ 480 ಇಟ್ಕೊಂಡ್ರೆ ಕಾಣುತ್ತೆ. ಸಣ್ಣ ರಾಜ್ಯಗಳ ಗುಂಪು ಹಲವಾರು ಸಣ್ಣ ಪುಟ್ಟ ರಾಜ್ಯಗಳನ್ನು ಸೇರಿಸಿಕೊಂಡು ದೊಡ್ಡ ರಾಜ್ಯವನ್ನು ರಚಿಸುವುದು. ಉದಾಹರಣೆಗೆ ಸೌರಾಷ್ಟ್ರ, ಪಾಟಿಯಾಲ, ಪೂರ್ವ ಪಂಜಾಬ್ ಪ್ರಾಂತ್ಯಗಳ ರಾಜ್ಯಗಳ ಯೂನಿಯನ್ಗಳು ದೊಡ್ಡ ರಾಜ್ಯಗಳಾಗಿ ರಚನೆ ಆದವು. ಆಮೇಲೆ ಚೀಫ್ ಕಮಿಷನರ್ ಪ್ರಾಂತ್ಯಗಳ ಏಕೀಕರಣ. ಸಣ್ಣ ಮತ್ತು ಹಿಂದುಳಿದ ರಾಜ್ಯಗಳನ್ನು ಸುಮಾರು 61 ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚಿಸಿ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಯಿತು. ಉದಾಹರಣೆ, ಹಿಮಾಚಲ್ ಪ್ರದೇಶ್, ಕೂರ್ಗ, ಅಜ್ಮೀರ್, ಬಿಹಾರ್ ಇತ್ಯಾದಿ. ಇನ್ನು ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ನೋಡಿ, 27ನೇ ಪ್ರಶ್ನೆ ಇಲ್ಲಿದೆ. 27ನೇ ಪ್ರಶ್ನೆ ಇದು. ಸರ್ಕಾರಿ ನೌಕರ ಸಮೂಹವೇ ನಾಗರಿಕ ಸೇವಾ ವರ್ಗ. ಇದು ಶಾಶ್ವತ ಕಾರ್ಯಾಂಗವಾಗಿದ್ದು ಇಲ್ಲೋಬಿರವರು ಇದನ್ನು ಸರ್ಕಾರದ 4ನೇ ಅಂಗ ಎಂದಿದ್ದಾರೆ. ಇದರ ಪ್ರಮುಖ ಲಕ್ಷಣ ಎಂದರೆ ವೃತ್ತಿನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ಕಾಯಂ ಆಡಳಿತ, ರಾಜಕೀಯ ತಾಟಸ್ಥ್ಯ, ಅನಾಮಧೇಯತ್ವ. ಇಷ್ಟೇ ಅಲ್ಲದೆ ನಿಷ್ಪಕ್ಷಪಾತತೆ, ಕಾನೂನು ಚೌಕಟ್ಟು, ಸೇವಾ ಮನೋಭಾವ, ವಿಶೇಷ ತರಬೇತಿ, ಶೈಕ್ಷಣಿಕ ಅರ್ಹತೆ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆ. ಈ ರೀತಿ ನಾಗರಿಕ ಸೇವಾ ವರ್ಗವು ತನ್ನದೇ ಆದ ಲಕ್ಷಣಗಳನ್ನು ಹೊಂದುವುದರ ಮೂಲಕ ಆಧುನಿಕ ರಾಜ್ಯದ ಹೃದಯ ಎಂದು ಪರಿಗಣನೆಗೆ ಕಾರಣವಾಗಿದೆ. ಇನ್ನು ಕಾರ್ಮಿಕ ಚಳುವಳಿಯ ಕಾರಣಗಳಾವು. 28ನೇ ಪ್ರಶ್ನೆ ನೋಡಿ, 28ನೇ ಪ್ರಶ್ನೆ ಇದು. ಕಾರ್ಮಿಕರ ಚಳುವಳಿಯ ಕಾರಣಗಳಾವು. ನೋಡಿ, ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ತಮ್ಮ ದೈಹಿಕ ಶ್ರಮದ ಮೂಲಕ ಕೆಲಸ ಮಾಡುವ ವರ್ಗವೇ ಕಾರ್ಮಿಕ ವರ್ಗ. ಈ ಕಾರ್ಮಿಕ ವರ್ಗವು ಮಾಲೀಕರಿಂದ ತಮಗಾಗುತ್ತಿದ್ದ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ
ಮತ್ತು ಅನ್ಯಾಯಗಳ ವಿರುದ್ಧ ನಡೆಸಿದ ಸಂಘಟಿತ ಹೋರಾಟವೇ ಕಾರ್ಮಿಕ ಚಳವಳಿ. ಈ ಚಳವಳಿ ಕಾರಣವೆಂದರೆ ಕಾರ್ಮಿಕರ ಹಿತಾಸಕ್ತಿಯ ನಿರ್ಲಕ್ಷ್ಯ, ಉದ್ಯೋಗಿಗಳ ಕಡೆಗಣನೆ, ಸೌಲಭ್ಯಗಳಿಂದ ವಂಚನೆ, ಕಲ್ಯಾಣ ಕಾರ್ಯಕ್ರಮಗಳು ಇಲ್ಲದಿರುವಿಕೆ, ಅಸಂಘಟಿತ ವಲಯದ ಕಾರ್ಮಿಕರ ಸ್ಥಿತಿಗತಿ. ನೋಡಿ, ಇವನ್ನೆಲ್ಲ ನೀವು ಒಂದೆರಡು ಪಾಯಿಂಟು ವಿವರವಾಗಿ ಹೇಳಬೇಕು. ಇದು 28ನೇ. ಇನ್ನು 29ನೇ ಪ್ರಶ್ನೆ ನೋಡಿ, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತಾರೆ. ನೋಡಿ, ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಮೂಡಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲ ಪ್ರಕ್ರಿಯೆಗೆ ಏನಂತೀವಿ? ರಾಷ್ಟ್ರ ನಿರ್ಮಾಣ ಅಂತೀವಿ. ರಾಷ್ಟ್ರ ರಾಜ್ಯಗಳ ಪರಿಕಲ್ಪನೆಯೊಂದಿಗೆ ಮೊಳಕೆ ಹೊಡೆದ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯು 1648ರಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಆದ ವೆಸ್ಟ್ಫಾಲಿಯಾ ಒಪ್ಪಂದದ ನಂತರ ಉಗಮವಾಯಿತು. ಆದರೆ ನಮ್ಮ ರಾಜ್ಯದಲ್ಲಿ ಸ್ವಾತಂತ್ರ್ಯ ಪಡೆಯುವುದರ ಜೊತೆಯಲ್ಲಿಯೇ ಪ್ರಾರಂಭವಾಯಿತು. ಈ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಕೆಳಗಿನಂತಿವೆ. ಏನೇನು? ಜನತೆಯ ಬೆಂಬಲ, ಉತ್ತಮ ಆಡಳಿತ, ದಕ್ಷ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಅಧಿಕಾರ ಹಂಚಿಕೆ, ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರೀಯ ಗುಣ, ರಾಷ್ಟ್ರೀಯ ಸಮಗ್ರತೆ, ಜವಾಬ್ದಾರಿಯುತ ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತ ಬೌದ್ಧಿಕತೆ. ನೋಡಿ, ತೊಡಕಳ ಏನೇನು? ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು. ಇನ್ನು ಪರಿಹಾರ ಏನು? ರಾಜಕೀಯ ಸ್ಥಿರತೆ, ಆದ್ಯತೆಗಳ ಆಯ್ಕೆ, ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ, ಮಿಶ್ರ ಆರ್ಥಿಕತೆ, ರಾಜ್ಯ ನಿರ್ದೇಶಕ ತತ್ವಗಳ ಅನುಷ್ಠಾನ, ನಾಗರಿಕ ಸಮಾಜದ ಪಾತ್ರ. ನೋಡಿ, ಇದನ್ನೆಲ್ಲ ನೀವು ಬರೀಬೇಕು. ನೋಡಿ, ಈ ರೀತಿ ರಾಷ್ಟ್ರ ರಾಜ್ಯ ನಿರ್ಮಾಣ ಪ್ರಕ್ರಿಯೆಯು ಶೀಘ್ರಗತಿಯಲ್ಲಿ ಸಾಗಬೇಕಾದರೆ ವೈಯಕ್ತಿಕ ವರ್ಚಸ್ಸು, ಗುಣಾತ್ಮಕ ರಾಜಕೀಯ ನಾಯಕತ್ವ, ಸಮರ್ಥ ನಾಗರಿಕ ಸೇವಾ ವರ್ಗ, ಪ್ರಜೆಗಳ ಕ್ರಿಯಾತ್ಮಕ ಪಾಲ್ಗೊಳ್ಳುವಿಕೆ ಮತ್ತು ಜಾಗರೂಕ ಸಮೂಹ ಮಾಧ್ಯಮಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಕಾರಣ, ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಒಂದು ಸುದೀರ್ಘ ಮತ್ತು ಸವಾಲಿನಿಂದ ಕೂಡಿರುವಂತಹ ರಚನಾತ್ಮಕ ಕಾರ್ಯವಾಗಿದೆ. ಇನ್ನು ಸಮ್ಮಿಶ್ರ ಸರ್ಕಾರದ ಅವಗುಣಗಳಾವವು ಅಥವಾ ಸಮ್ಮಿಶ್ರ ಸರ್ಕಾರದ ದೋಷಗಳನ್ನು ವಿವರಿಸಿ ಅಂತಲೂ ಕೇಳಬಹುದು. 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚಿಸುವುದೇ ಸಮ್ಮಿಶ್ರ ಸರ್ಕಾರವಾಗಿದ್ದು, ಅದರ ದೋಷಗಳೆಂದರೆ ರಾಜಕೀಯ ಅಸ್ಥಿರತೆ, ಮತದಾರರ ಭರವಸೆಗಳನ್ನು ಈಡೇರಿಸುವುದು ಅಸಾಧ್ಯ, ರಾಷ್ಟ್ರೀಯ ಹಿತಾಸಕ್ತಿಯ ನಿರ್ಲಕ್ಷ್ಯ, ಅಪವಿತ್ರ ಮೈತ್ರಿಗೆ ಅವಕಾಶ, ದುಬಾರಿ ವೆಚ್ಚಕ್ಕೆ ಕಾರಣ, ದೂರದೃಷ್ಟಿ ಆಡಳಿತ ನಡೆಸಲು ಸಾಧ್ಯವಿಲ್ಲ, ಶೀಘ್ರ ನಿರ್ಣಯ ಸಾಧ್ಯ, ರಾಷ್ಟ್ರಾಭಿವೃದ್ಧಿ ಕುಂಠಿತ. ಏಕೆಂದರೆ ಬೇರೆ ಬೇರೆ ಪಕ್ಷಗಳು ಇರೋದ್ರಿಂದ ಇಷ್ಟೆಲ್ಲ ತೊಂದರೆಗಳು ಉಂಟಾಗ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿತ್ತಂದರೆ ನಮ್ಮದು ಇಲ್ಲಿ ನೋಡ್ಬೋದು ನೀವು, ಸಮ್ಮಿಶ್ರ ಸರ್ಕಾರದ ಅವಗುಣ. 31ನೇ ಪ್ರಶ್ನೆ, ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ ಅಂತ ಇದೆ. ನೋಡಿ, ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರ ನೀವು ನೋಡ್ತಾ ಹೋಗ್ಬೋದು. ಓದ್ತಾ ಹೋದರೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ. ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರ ನೋಡಿ. ನೋಡಿ, ಪಾಕಿಸ್ತಾನದ ವಿದ್ಯಾರ್ಥಿನಿ ಮಲಾಲಾ ಯೂಸುಫ್ ಬಗ್ಗೆ ಕೂಡ ಬಂದಿದೆ ಇಲ್ಲಿ. ಇನ್ನು ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸ್ಥಾಪನೆ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ನೋಡಿ, ವಿಶ್ವಸಂಸ್ಥೆ ಚಿತ್ರವನ್ನು ನಾವು ನೋಡ್ತಾ ಇದ್ವಿ. ವಿಶ್ವಸಂಸ್ಥೆ ಸ್ಥಾಪನೆ ಪ್ರಮುಖ ಅಂಶಗಳು: ಯಾವಾಗ ಸ್ಥಾಪನೆ ಆಯಿತು, ಸ್ಥಾಪಕ ಸದಸ್ಯರು ಯಾರ್ಯಾರು, ರೂವಾರಿಗಳು ಯಾರು, ಸ್ಥಳ ಯಾವುದು, ಮುಖ್ಯ ಉದ್ದೇಶ ಏನು, ಹೆಸರು ಏನಿತ್ತು, ಯಾವಾಗ ಇದಾಯಿತು, ಅದನ್ನೆಲ್ಲ ಬರೀಬೇಕು. ಇದು ಇನ್ನು ಭಾರತ ಸರ್ಕಾರದ 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳ ಕುರಿತು ಬರೆಯಿರಿ. ನೋಡಿ, ಏನೇನು 5 ಸಹಕಾರಿ ಕ್ಷೇತ್ರಗಳು: ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ಆರ್ಥಿಕ ವ್ಯಾಪಾರ ಮತ್ತು ಹಣಕಾಸು, ಶಿಕ್ಷಣ, ಭದ್ರತೆ ಮತ್ತು ಸಂಸ್ಕೃತಿ, ಇಂಧನ, ಸಾರಿಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಡತನ ನಿವಾರಣೆ. ಇವು 5 ಮುಖ್ಯವಾಗಿ ಸಹಕಾರಿ ಕ್ಷೇತ್ರಗಳು. ಇನ್ನು ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 10 ಅಂಕದ ಪ್ರಶ್ನೆಗಳಿವು. ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ನೋಡಿ, ಚುನಾವಣಾ ಆಯೋಗದ ರಚನೆ ಯಾವ ರೀತಿ ಇರ್ತದೆ? 324ನೇ ವಿಧಿಯು ಚುನಾವಣಾ ಆಯೋಗದ ರಚನೆಯನ್ನು ವಿವರಿಸುತ್ತದೆ. ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಇತರ 2 ಚುನಾವಣಾ ಆಯುಕ್ತರನ್ನು ಹೊಂದಿದೆ. ಈ 3 ಸದಸ್ಯರ ಅಧಿಕಾರ, ವೇತನ ಮತ್ತು ಇತರೆ ಸೌಲಭ್ಯಗಳನ್ನು ಸಮಾನವಾಗಿರುತ್ತವೆ. ನೇಮಕ: ಮುಖ್ಯ ಹಾಗೂ ಇತರ ಆಯುಕ್ತರನ್ನು ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಅಧಿಕಾರಾವಧಿ 6 ವರ್ಷ ಇಲ್ಲವೇ 65 ವರ್ಷ ತುಂಬುವವರೆಗೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನೀಡುವ ವೇತನ, ಪಿಂಚಣಿ ಮತ್ತು ಇತರೆ ಭತ್ಯೆಗಳನ್ನು ಇವರಿಗೆ ನೀಡಲಾಗುತ್ತದೆ. ಪದಚ್ಯುತಿ: ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸಲು ಅನುಸರಿಸುವ ನಿಯಮವನ್ನೇ ಚುನಾವಣಾ ಆಯೋಗದ ಆಯುಕ್ತರನ್ನು ಪದಚ್ಯುತಗೊಳಿಸಲು ಅನುಸರಿಸಲಾಗುತ್ತದೆ. ಇನ್ನು ಅವರ ಅಧಿಕಾರ ಮತ್ತು ಕಾರ್ಯಗಳೇನು ಅನ್ನೋದನ್ನೆಲ್ಲ ಇಲ್ಲಿ ನೀಡಲಾಗಿದೆ, ಅವನ್ನು ನೀವು ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ, ಅದರ ನಿವಾರಣೋಪಾಯಗಳನ್ನು ವಿವರಿಸಿ. ನೋಡಿ, ಅನಕ್ಷರತೆಗೆ ಮುಖ್ಯ ಕಾರಣ ಏನು? ಜನಸಂಖ್ಯಾ ಸ್ಫೋಟ, ಬಡತನ, ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ, ಬಾಲಕಾರ್ಮಿಕ ಪದ್ಧತಿ, ಕಳಪೆ ಗುಣಮಟ್ಟದ ಶಾಲೆಗಳು. ನೋಡಿ, ಅನಕ್ಷರತೆ ಹೇಗೆ ಕಳಂಕವಾಗಿದೆ ಅನ್ನೋದನ್ನು ತಿಳಿಕೊಡಲಾಗಿದೆ. ಇನ್ನು ಅದನ್ನು ಯಾವ ರೀತಿ ನಿವಾರಣೋಪಾಯಗಳು ಏನು? ಇವು ನಿವಾರಣೋಪಾಯಗಳು. ಮೂಲಭೂತ ಶಿಕ್ಷಣದ ಪ್ರಚಾರ, ವಯಸ್ಕರ ಶಿಕ್ಷಣ ಸೌಲಭ್ಯಗಳ ಹೆಚ್ಚಳ, ಜಾಗೃತಿ ಮೂಡಿಸುವುದು, ಆರ್ಥಿಕ ಪ್ರೋತ್ಸಾಹ. ಈ ಕ್ರಮಗಳಿಂದ ಅನಕ್ಷರತೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಇನ್ನು ಖಾಸಗೀಕರಣದ ಅರ್ಥ 36ನೇ ಪ್ರಶ್ನೆ. ಖಾಸಗೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ನೋಡಿ, ಸರ್ಕಾರಿ ಒಡೆತನದಲ್ಲಿರುವ ಕೈಗಾರಿಕೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವುದೇ ಖಾಸಗೀಕರಣ. ಇದು 1991ರ ಹೊಸ ಆರ್ಥಿಕ ನೀತಿಯ ಒಂದು ಪ್ರಮುಖ ತತ್ವವಾಗಿದೆ. ಇದರ ಪ್ರಾಮುಖ್ಯತೆ ಏನು? ಹೊಸ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ, ಕಾರ್ಯದಕ್ಷತೆ, ಸಾಮರ್ಥ್ಯ ಹೆಚ್ಚಿಸುತ್ತದೆ, ವಿನೂತನ ಯೋಜನೆ. ಗುರಿ, ಬಂಡವಾಳ, ಏಕಸ್ವಾಮ್ಯ, ರಾಜಕೀಯ ಪರಿಣಾಮಗಳು. ಇದರಿಂದ ಏನಾಗ್ತವೆ? ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕಾ ನಾಶ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸಾರ್ವಭೌಮತ್ವಕ್ಕೆ ಧಕ್ಕೆ, ಉದ್ಯೋಗ ಭದ್ರತೆ ಇಲ್ಲ, ಸೇವಾ ಮನೋಭಾವ ಇಲ್ಲ. ಇನ್ನು ಭಾರತ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ. ನೋಡಿ, ಭಾರತ ವಿದೇಶಾಂಗ ನೀತಿಯ ವ್ಯಾಖ್ಯಾನ, ಸ್ಥಿರತೆ ಮತ್ತು ಬದಲಾವಣೆ, ಮುಖ್ಯ ತತ್ವಗಳು ಏನೇನು? ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದರ ಒಂದು ಉತ್ತರವನ್ನು ನೀಡಲಾಗಿದೆ. ಇಲ್ಲಿ ಸ್ವಲ್ಪ ಶಾರ್ಟ್ ಆಗಿ ನೀಡಿದ್ದೇನೆ ನಾನು ಮುಖ್ಯ ಪಾಯಿಂಟ್ಗಳನ್ನು. ಭಾರತ ವಿದೇಶಾಂಗ ನೀತಿ ಮಹತ್ವವನ್ನು ರಾಷ್ಟ್ರೀಯ ಭದ್ರತೆ, ಆರ್ಥಿಕ ಅಭಿವೃದ್ಧಿ, ಜಾಗತಿಕ ಶಾಂತಿ ಮತ್ತು ನಿಶಸ್ತ್ರೀಕರಣ, ಅಂತಾರಾಷ್ಟ್ರೀಯ ಸಂಬಂಧಗಳ ಬಲವರ್ಧನೆ, ಅನಿವಾಸಿ ಭಾರತೀಯರ ರಕ್ಷಣೆ. ನೋಡಿ, ಇಲ್ಲಿಯವರೆಗೆ ನಾವು 37 ಅಂದರೆ ನಿಮ್ಮ ಪತ್ರಿಕೆಯ ಎಲ್ಲ ಉತ್ತರಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆ 2ರ ಎಲ್ಲ ಉತ್ತರಗಳನ್ನು ನೋಡಿದೆವು. ಇದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಕೂಡ ನೋಡೋಣ. ಮತ್ತೆ ಭೇಟಿಯಾಗೋಣ.